ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊದಲನೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಕ್ಕೆ ಬಂದಿದ್ದು ಇದೇ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಬಂದಿದ್ದೆ. ಆವತ್ತು ನಾನು ಹೇಳಿದ್ದೆ, ದೇಶ ಕಾಯಕ್ಕೆ ಮೋದಿ, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಅಂತ ಹೇಳಿದ್ದೆ. ಇದಾಗಿ 15 ದಿನದ ನಂತರ ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕಾವೇರಿ ಕಾಯಕ್ಕೆ ನೀವು ಲೋಕಸಭೆಗೆ ಕಳಿಸ್ತೀರಂತ ಗೊತ್ತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸಂಜೆ 4-5 ಗಂಟೆ ಅಷ್ಟೊಳಗಡೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ಆವತ್ತು 4-5 ಗಂಟೆ ಅಷ್ಟರಲ್ಲಿ 3ನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಸಂಶಯ ಇದೆಯಾ? ಯಾರಿಗಾರು ಸಂಶಯ ಇದೆಯಾ? ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು? ಕುಮಾರಣ್ಣವ್ರನ್ನ ಕಳಿಸ್ಬೇಕು. ನೀವು ಬಂಧುಗಳೇ, ಎಲ್ಲ ಕಡೆನೂ ಕೂಡ ಕುಮಾರಣ್ಣವರು ಓಡಾಡ್ತಾ ಇದ್ದಾರೆ. ಬಹುಶಃ ಮಂಡ್ಯದಲ್ಲಿ ನೀವು ಯಾವ ರೀತಿ ಒಂದು ವಿಶ್ವಾಸ ಕೊಟ್ಟಿದ್ದೀರಿ ಅಂತಂದ್ರೆ ಅವ್ರ ಕ್ಷೇತ್ರ ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೇ ಓಡಾಡ್ತಿದ್ದಾರೆ. ತುಮಕೂರಲ್ಲಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಹಾಸನಲ್ಲಿ ಪ್ರಜ್ವಲ್ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಬರ್ತಿದ್ದಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ, ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ. ಮಂಡ್ಯದ ಬಗ್ಗೆ ಎಷ್ಟು ನಿಮ್ಮ ಮಂಡ್ಯ ಜನರ ಬಗ್ಗೆ ಅಚಲವಾದ ವಿಶ್ವಾಸ ಇದೆ ಅಂತಂದ್ರೆ ಈ ಕಾವೇರಿಯನ್ನ ಕಾಪಾಡಿಕೊಟ್ಟಿರುವಂತ ನಮ್ಮ HD ದೇವೇಗೌಡರ ಸಾಹೇಬ್ರ ಭಕ್ತರು ನೀವೆಲ್ಲ ಅವ್ರ ಮಗನನ್ನ ಕೈ ಬಿಡಲ್ಲ ಅಂತ ನಿಮಗೆ ಅವ್ರಿಗೆ ಗೊತ್ತಿದೆ. ಬಂಧುಗಳೇ, ಕನ್ನಂಬಾಡಿ ಕಟ್ಟೆನ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದ್ರೆ ತಮಿಳುನಾಡಿನಲ್ಲಿ ತಗಾದೆ ತೆಗೆದಾದ ನಂತರ ಆ ಕಾವೇರಿ ನದಿಯ ನೀರನ್ನ ಮಂಡ್ಯ ಜಿಲ್ಲೆಗೆ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ದಾರು. ಅದು ದೊಡ್ಡಗೌಡರು ಹೋರಾಟ ಮಾಡಿದ್ದು. ಅವರ ಸುಪುತ್ರ ಕುಮಾರಣ್ಣವರು. ಕುಮಾರಣ್ಣವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಕೆಲವರು ಕುಮಾರಣ್ಣ ಹೊರಗಿನವರು ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿ ಅದೇ ಸಂದರ್ಭದಲ್ಲಿ ಬಂದಿದ್ದೆ ಮೊದಲನೇ ಚುನಾವಣಾ ಸಭೆಗೆ. ಆಗ ನಾನು ಕೇಳಿದ್ದೆ, ಅಲಹಾಬಾದ್ ನಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ ನಿಲ್ಬಹುದು, ಇಟಲಿನಲ್ಲಿ ಹುಟ್ಟಿದಂತ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬರ್ಬೋದು, ಬೆಳ್ಳಿನಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿ ವಯನಾಡಿಗೆ ಹೋಗ್ಬೋದು, ಮೈಸೂರಿನಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ಬದಾಮಿಗೆ ಜಂಪ್ ಹೊಡಿಬಹುದು, ಮಂಗಳೂರಿನಲ್ಲಿ ಹುಟ್ಟಿದಂತ ಮೊಯ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು. ಕಾವೇರಿಯನ್ನು ಉಳಿಸಿಕೊಟ್ಟಿರುವಂತಹ ನಮ್ಮ ದೊಡ್ಡಗೌಡ್ರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ? ಅವ್ರು ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ? ಈ ಉತ್ತರವನ್ನು ನೀವು 26ನೇ ತಾರೀಕು ಕೊಡಬೇಕು. ಕಾವೇರಿ ನದಿ ನೀರನ್ನು ಉಳಿಸ್ಕೊಟ್ಟಿರುವಂತಹ ದೊಡ್ಡಗೌಡ್ರ ಮಗ ಮಂಡ್ಯದ ಮಗನು ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ನೀವು ಕೊಡಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ ಒಬ್ಬರು ಸನ್ಮಾನ್ಯ ಶಾಸಕರಾಗಿ ಹೋಗಿದ್ದಾರೆ, ಚಲವಣ್ಣ ಅವರು. ಮಂತ್ರಿಗಳು ಹೌದು. ಚಲವಣ್ಣ ಅವರು ದೊಡ್ಡಗೌಡ್ರ ಬಗ್ಗೆ ಮಾತಾಡ್ತಾ ಇದ್ರು. ಒಂದು ವೇಳೆ HD ದೇವೇಗೌಡ್ರು ಇಲ್ಲ ಅಂತ ಹೇಳಿದ್ರೆ ಚಲವಣ್ಣ ಇವತ್ತು ನೀವು ಮಂತ್ರಿ ಆಗಿರೋದು ಬಿಡಿ, ಜಿಲ್ಲಾ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ. ನಿಮ್ಮನ್ನು ಜಿಲ್ಲಾ ಪಂಚಾಯತ್ ಮಾಡಿದ್ದು, ಮೆಂಬರ್ ಮಾಡಿದ್ದು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಮಾಡಿದ್ದು ಅದು HD ದೇವೇಗೌಡ ಸಾಹೇಬರು ಮಾಡಿದ್ದು. ನಿಮ್ಮನ್ನ ಮೊದಲನೇ ಬಾರಿಗೆ ಶಾಸಕರಾಗಿ ಮಾಡಿದ್ದು ಅದು HD ದೇವೇಗೌಡರು ಮಾಡಿದ್ದು. ನಿಮ್ಮನ್ನ ಮಂಡ್ಯದ ಸಂಸದರಾಗಿ ಮಾಡಿದ್ದು HD ದೇವೇಗೌಡರು ಮಾಡಿದ್ದು. ಅನ್ನ ಕೊಟ್ಟಂತವ್ರು, ನಿಮ್ಮನ್ನ ರಾಜಕೀಯವಾಗಿ ಬೆಳೆಸ್ತವ್ರಂತವ್ರು, ಕಾಪಾಡಿದಂತವ್ರು, ಅವ್ರ ಬಗ್ಗೆ ಅನ್ಯತಾ ಮಾತಾಡ್ತಿರಲ್ಲ ಚಲವಣ್ಣ. ಅನ್ನ ತಿನ್ನೋ ಬಾಯಲ್ಲಿ ಈ ರೀತಿ ಮಾತಾಡ್ಬೋದಾ? ಈ ರೀತಿ ಉಂಡು ಮನೆಗೆ 2 ಬಗೆಯುವಂತ ಚಲವಣ್ಣಂಗೆ ನಾಗಮಂಗಲದ ಜನ 26ನೇ ತಾರೀಕು ಉತ್ತರ ಕೊಡಬೇಕೋ ಬೇಡವಾ? ಅದನ್ನೇ ನಾನು ನಿಮಗೆ ನೆನಪು ಮಾಡ್ಕೊಳ್ಳಿಕ್ ಬಂದಿದ್ದೇನೆ. ಸುರೇಶ್ ಗೌಡ್ರಂತ ಒಬ್ಬ ಪ್ರಬಲ ನಾಯಕ ಇದ್ದಾರೆ ಇಲ್ಲಿ. ಇವತ್ತಿಷ್ಟು ಜನಸಾಗರ ಹರಿದು ಬಂದಿದೆ. ಅಲ್ಲಿಂದ ಹೆಲಿಪ್ಯಾಡಿಂದ ಇಳಿದು ಬರ್ಬೇಕಾದ್ರೆ ದಾರಿದ್ದಕ್ಕೂ ಕುಮಾರಣ್ಣ ನಾಟಕಟ್ಟುತ್ತಾರೆ. ಕುಮಾರಣ್ಣ ಅಂತಂದ್ರೆ ಕರುಣೆಗೆ ಹೆಸರಾದಂತವ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 20 ತಿಂಗಳು ಅಧಿಕಾರದಲ್ಲಿ ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ರು.
ಸಾಲ ಮನ್ನಾ ಬಡ್ಡಿ ಮನ್ನಾವನ್ನು ಮಾಡಿದ್ರು. ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಸುಮಾರು 34,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನ ಬಡ್ಡಿಯನ್ನು ಮನ್ನಾ ಮಾಡಿದವರು ಕುಮಾರಣ್ಣ. ಲೇವಾದೇವಿ ಮೀಟರ್ ಬಡ್ಡಿ ಆ ಹಾವಳಿಯಿಂದ ನಮ್ಮ ಜನರನ್ನ ತಪ್ಪಿಸ್ತವ್ರು ಯಾರು ಅಂತಂದ್ರೆ ಕುಮಾರಣ್ಣ. ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಯವಿಟ್ಟು ನಾನು ಇಷ್ಟೇ ಕೇಳೋದು, ಬಹಳ ದೀರ್ಘವಾಗಿ ಮಾತಾಡಕ್ ಹೋಗಲ್ಲ. ದೇಶ ಕಾಯಕ್ಕೆ ಮೋದಿ ಇರ್ತಾರೆ, ಕಾವೇರಿ ಕಾಯಕ್ಕೆ ಈಗ ಕುಮಾರಣ್ಣನ ಕಳಿಸಿ 4 ವರ್ಷದ ನಂತರ ಈ ಕಾವೇರಿ ಕಾಯ ಕಳಿಸಿ 4 ವರ್ಷದ ನಂತರ ಮೋದಿಯವರು ಕುಮಾರಣ್ಣನ ಕರ್ನಾಟಕವನ್ನ ಕಾಯಕ್ಕೆ ಕಳಿಸ್ತಾರೆ. ಇಲ್ಲಿ ಇದೇ ಜಾಗದಲ್ಲಿ ಕುಮಾರ ಪರ್ವ ಆಗಿತ್ತು. ಇವತ್ತು ನೋಡಿದ್ರೆ ಕುಮಾರ ಪರ್ವ ಇನ್ನೊಂದ್ಸರಿ ಮರುಕಳಿಸ್ತಾ ಇದೆ. ಕುಮಾರಣ್ಣನ ಲೋಕಸಭೆ ಕಳಿಸೋದಕ್ಕೆ ಮತ್ತೆ 2028ರಲ್ಲಿ ವಿಧಾನಸಭೆ ಕಳಿಸೋದಕ್ಕೂ ಕೂಡ ಕುಮಾರ ಪರ್ವ ಇದೇ ಜಾಗದಲ್ಲಿ ಆರಂಭ ಆಗುತ್ತೆ. ಸುರೇಶ್ ಗೌಡ್ರನ್ನ ಅಸೆಂಬ್ಲಿ ಕಳಿಸಿ ಕುಮಾರಣ್ಣನ ರಾಜ್ಯವನ್ನ ಕಾಯಕ್ಕೆ ಕಳಿಸುವಂತ ಅವಕಾಶ ಇನ್ನು 4 ವರ್ಷದಲ್ಲಿ ಬರುತ್ತೆ. ಇವತ್ತು ಕಾವೇರಿ ಕಾಯಕ್ಕೆ ಕುಮಾರಣ್ಣನ ಕಳಿಸಿ ಅಂತ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತಾ ಬಂಧುಗಳೇ, ಒಂದೆರಡು ನಮ್ಮ ಪ್ರಧಾನಿಯವರ ಬಗ್ಗೆ ಮಾತಾಡಬೇಕು. ಕೋವಿಡ್ ಬಂತು 2020ರಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.